ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಇತ್ತು. ಹಾಗಾಗ್ಬಿಟ್ಟು ನನ್ನ ಮಗ ಹೇಳ್ತಿದ್ದ ಅವ್ರ ಅಪ್ಪಂಗೆ, ಅಪ್ಪ ಕಬಾಬ್ ತಿನ್ನಬೇಕು ಅಪ್ಪ, ಚಿಕನ್ ತಗೊಂಬಾ ಅಂತ ಹೇಳಿದ್ದ. ಹಂಗಾಗ್ಬಿಟ್ಟು ನಮ್ಮ ಹಸ್ಬೆಂಡು ಓಕೆ ಅಂತ ಹೇಳ್ಬಿಟ್ಟು ಚಿಕನ್ ಬಂದಿದ್ರು. ಇಲ್ಲಿ 1.5 kg ಅಷ್ಟು ಚಿಕನ್ನ ನಾನಿಲ್ಲಿ ಕಬಾಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 1.5 kg ಚಿಕನ್ನ ನಾನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂದು 2 ಪಾಕೆಟು ಚಿಕನ್ ಕಬಾಬ್ ಪೌಡ್ರನ್ನ ಹಾಕಿ, 1 ಸ್ಪೂನಷ್ಟು ಖಾರದ ಪುಡಿ ಮತ್ತು 2 ಸ್ಪೂನಷ್ಟು ಕಾರ್ನ್‌ಫ್ಲವರು, ಒಂದು 4 ಸ್ಪೂನಷ್ಟು ಮೈದಾನ ಹಾಕಿ, ಸ್ವಲ್ಪ ಗರಂ ಮಸಾಲೆ, ಚಿಕನ್ ಮಸಾಲೆನ ಹಾಕ್ಕೊಂಡಿದ್ದೆ. ಹಾಗೆಯೇ ಅದಕ್ಕೆ ಒಂದು ನಿಂಬೆಹಣ್ಣ, ಫುಲ್ ಒಂದು ಮೀಡಿಯಮ್ ಸೈಜ್ ಗಾತ್ರದ್ದು ಒಂದು ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಮೊಟ್ಟೆ ಮತ್ತು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ನೀಟಾಗಿ ನೆನ್ಕೊಳ್ಳಿ ಅಂದ್ಬಿಟ್ಟು ಇಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ನಾನು ಯಾವುದೇ ಅಳತೆಲಿ ಇದನ್ನ ತಗೊಂಡಿಲ್ಲ, ನನ್ನ ಕಣ್ಣು ಅಳತೆಲೇ ಇದನ್ನ ಮಾಡಿರೋದು. ಇದೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಆ ಒಂದು ಅರ್ಧ ಗಂಟೆಲಿ ಇನ್ನು ಸ್ವಲ್ಪ ಚಿಕನ್ ಇತ್ತಲ್ವಾ, ಅದನ್ನು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋನ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ, ಒಂದು ಎಂಕರೇಜ್ ಸಿಕ್ದಂಗೆ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಾಂಬಾರಿಗೆ ನಾನು ಒಂದು ಮೀಡಿಯಮ್ ಗಾತ್ರದ್ದು ಒಂದು 3-4 ಈರುಳ್ಳಿನ ಹೆಚ್ಕೊಂಡು ಒಂದು 2 ಟೊಮೊಟೊನ ಹೆಚ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಮತ್ತು ಇದೆಲ್ಲ ನನ್ನ ಸಾಂಬಾರನ್ನು ಅಷ್ಟೇ ಫ್ರೆಂಡ್ಸ್, ನನ್ನ ಕಣ್ಣು ಅಳತೆನಲ್ಲೇ ನಾನು ಮಾಡ್ಕೊಂಡಿದ್ದು. ಯಾವುದೋ ಮೆಜರ್ಮೆಂಟ್ ಅಳತೆನ ತಗೊಂಡು ನಾನು ಯಾವುದನ್ನು ಮಾಡಲಿಲ್ಲ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಅರಿಶಿಣ ಪುಡಿ, ಹಾಗೆಯೇ ಲವಂಗ ಮತ್ತು ಮೆಣಸನ್ನ ತಗೊಂಡು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಸಾಂಬಾರ್ದು ಚೆನ್ನಾಗಿ ಬರುತ್ತೆ. ಹಾಗಾಗ್ಬಿಟ್ಟು ನಾನು ಜೀರಿಗೆನ ಯೂಸ್ ಮಾಡ್ತೀನಿ. ಮತ್ತು ತಪ್ಪಲೆನ ಕಾಯೋಕೆ ಇಟ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಂಡೆ ಫ್ರೆಂಡ್ಸ್. ಆ ಕಡೆ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೆ. ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದ ಚಿಕನ್ನ ಅದನ್ನು ಹಾಕ್ಬಿಟ್ಟು ಒಂದು 5-10 ನಿಮಿಷ ಎಣ್ಣೆಲೇ ಫ್ರೈ ಮಾಡಿಕೊಂಡೆ. ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ನಾನು ಚಿಕನ್ನ ಎಣ್ಣೆಲೇ ಸ್ವಲ್ಪ ಮಸಾಲೆಯಲ್ಲಿ ಕುದಿಸ್ಕೊಳಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ. ಹಂಗಾಗ್ಬಿಟ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅದು ಒಂದು 10 ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಇದ್ರೊಳಗಡೆ ಮಿಕ್ಸ್ ಮಾಡಿದೆ. ಇದು ಪಾತ್ರೆ ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗ್ಬಿಟ್ಟು ಸ್ವಲ್ಪ ತಿರ್ಗ್ಸೋಕ್ಕೆಲ್ಲ ಹಿಂಸೆ ಆಗ್ತಿತ್ತು. ಹಂಗಾಗ್ಬಿಟ್ಟು ನಾನು ಬೇರೆ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡೆ. ಇದೆಲ್ಲ ನೀಟಾಗಿ ಕುದಿಯೋಕ್ಕೆಲ್ಲ ಹಿಂಸೆ ಆಗ್ತಿತ್ತು, ಹಾಗಾಗ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದು ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಸಾಂಬಾರೆಲ್ಲ ರೆಡಿ ಆಯಿತು. ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿನ ತುರ್ಕೊಂಬಿಟ್ಟು ಅದು ನೀಟಾಗಿ ರುಬ್ಬಿ ಈ ಸಾಂಬಾರಿಗೆ ಹಾಕಿದ್ದೀನಿ. ಅದು ವೀಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಯಿತು ಫ್ರೆಂಡ್ಸ್, ಹಂಗಾಗ್ಬಿಟ್ಟು ಅದನ್ನು ವೀಡಿಯೋನ ಇದರಲ್ಲಿ ಹಾಕೋಕ್ಕಾಗಲಿಲ್ಲ. ಸಾಂಬಾರಂತೂ ತುಂಬಾ ಟೇಸ್ಟಾಗಿತ್ತು. ನೆಕ್ಸ್ಟ್ ಅದು ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ನಾನು ಕಬಾಬ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಇದು ಕಬಾಬ್ನ ನಮ್ಮ ಹಸ್ಬೆಂಡೇ ಮಾಡ್ತಿದ್ದಾರೆ. ನಾನು ಸಾಂಬಾರು ಆಯ್ತಲ್ವ, ರೈಸ್ ಎಲ್ಲ ಆಗಿತ್ತು ಅಂದ್ಬಿಟ್ಟು ನಾನು ಮುದ್ದೆ ತಿರುಗ್ತಾ ಇದ್ದೆ. ಮುದ್ದೆ ಎಲ್ಲ ಕಟ್ಟಿ ಇಡ್ತಾ ಇದ್ದೆ. ಅದಕ್ಕೇ ನಮ್ಮ ಹಸ್ಬೆಂಡು ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇ ಕಬಾಬ್ನ ಮಾಡ್ತಾಯಿದ್ರು. ಎಣ್ಣೆ ಎಲ್ಲ ನೀಟಾಗಿ ಸ್ವಲ್ಪ ಕಾಯ್ದ್ಮೇಲೆ ಒಂದು ಮೀಡಿಯಮ್ ಉರಿಲೇ ಇಟ್ಕೊಂಡ್ಬಿಟ್ಟು ಇದು ಕಬಾಬ್ನ ಬೇಯಿಸ್ಕೊತಿದ್ವಿ. ಅದು ಜಾಸ್ತಿ ಉರಿ ಇಟ್ಟಿದ್ರೆ ಸ್ವಲ್ಪ ಒತ್ತೋದಂಗೆ ಆಗುತ್ತೆ ಅಂದ್ಬಿಟ್ಟು ಮೀಡಿಯಮ್ ಉರಿಲೇ ಇದನ್ನು ಬೇಯಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕಬಾಬ್ ನೋಡಿ ಈ ಥರ ಫ್ರೈ ಆಯಿತು. ಕಬಾಬ್ ಅಂತೂ ಟೇಸ್ಟು ಮತ್ತು ಕಲರ್ ಎಲ್ಲ ಸೂಪರಾಗಿ ಬಂದಿತ್ತು. ನಾನು ಇದರಲ್ಲಿ ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ. ಯಾವ ಫುಡ್ ಕಲರ್ನ ಮಿಕ್ಸ್ ಮಾಡಿದ್ರೆ ಹೆಲ್ದಿಯಾಗಿರಲ್ಲ ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ನಾನು ಫುಡ್ ಕಲರ್ನ ಯಾವುದಕ್ಕೂ ಮಿಕ್ಸ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ನ್ಯಾಚುರಲ್ಲಾಗೇ ಮಾಡ್ಕೊಂಡಿದ್ದು.
ನೋಡಿ ಫ್ರೆಂಡ್ಸ್, ಕಬಾಬ್ ಅಂತೂ ತುಂಬ ಅಂದರೆ ತುಂಬಾನೇ ಸಖತ್ತಾಗಿ ಬಂದಿತ್ತು. ನನ್ನ ಮಗುವಿಗೆ ಕಬಾಬ್ ಅಂದರೆ ತುಂಬಾನೇ ಇಷ್ಟ. ಅವ್ನು ಚಿಕನ್ ತಂದರೆ ಸಾಕು ಕಬಾಬ್ ಮಾಡಿಕೊಡು ಅಂತ ಕೇಳ್ತಿರ್ತಾನೆ. ಹಂಗಾಗ್ಬಿಟ್ಟು ತುಂಬ ದಿನದಿಂದ ಕೇಳ್ತಿದ್ದ ಕಬಾಬ್ ಮಾಡಿಕೊಡು ಅಂತ. ಹಂಗಾಗ್ಬಿಟ್ಟು ಇವತ್ತು ಕಬಾಬ್ ಅಂದರೆ ಜಾಸ್ತಿ ಚಿಕನ್ ತಂದಿದ್ರಲ್ವಾ, ಕಬಾಬ್ಗೆ ಸಾಂಬಾರಿಗೆಲ್ಲ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕಬಾಬ್ನ ಮಾಡಿದ್ದೀನಿ. ನನ್ನ ಮಗನ ಕೇಳ್ತಿದ್ದೆ ಟೇಸ್ಟ್ ಹೆಂಗಿದೆಯಾ ಅಂತ ಹೇಳಿ. ಅವನು ಹೇಳ್ತಿದ್ದ ಟೇಸ್ಟ್ ಸೂಪರ್ ಆಗಿದೆ ಅಮ್ಮ, ಸಖತ್ತಾಗಿದೆ ಅಂತ ಹೇಳ್ತಿದ್ದ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ಮುದ್ದೆ ಸಾಂಬಾರೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಊಟಕ್ಕೆ ಕೂತ್ಕೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.